ನಮಸ್ಕಾರ. ಈ ಒಂದು ಪುಣ್ಯಕ್ಷೇತ್ರಕ್ಕೆ ಜೀವನದಲ್ಲಿ ಒಂದೇ ಒಂದು ಬಾರಿಯಾದರೂ ಹೋದರೆ ಖಂಡಿತವಾಗ್ಲೂ ಅದೃಷ್ಟ ಅಂತೂ ಬಂದೇ ಬರುತ್ತೆ. ಆಮೇಲೆ ನಿಮ್ಮ ಜೀವನದ ದಿಕ್ಕೇ ಖಂಡಿತವಾಗ್ಲೂ ಬದಲಾವಣೆ ಆಗೇ ಆಗುತ್ತೆ. ಹಣೆ ಬರಹ ಬದಲಾವಣೆ ಮಾಡುವ ಏಕೈಕ ಪುಣ್ಯಕ್ಷೇತ್ರ ಇದು. ಈ ಪುಣ್ಯಕ್ಷೇತ್ರಕ್ಕೆ ಪುಣ್ಯ ಮಾಡಿದವರಷ್ಟೇ ಮಾತ್ರ ಹೋಗಲಿಕ್ಕೆ ಸಾಧ್ಯ. ಸುಮ್ಮನೆ ಯಾರೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಪುಣ್ಯ ಮಾಡಿದವ್ರನ್ನ ಮಾತ್ರ ಈ ಒಂದು ಕ್ಷೇತ್ರಕ್ಕೆ ಕರೆಸ್ಕೊಳ್ತಾನೆ ಖಂಡಿತವಾಗ್ಲೂ. ಯಾವುದಿದು ಪುಣ್ಯಕ್ಷೇತ್ರ ಅಂತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ನಾನು ಯೂಟ್ಯೂಬಲ್ಲಿ ಎಲ್ಲೂ ಫೋನ್ ನಂಬರ್ ಹಾಕಲ್ಲ, ಯಾರೂ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ. ಆನ್ಲೈನ್ ಜ್ಯೋತಿಷ್ಯ ಹೇಳೋದು ಅವೆಲ್ಲ ನಾನು ಮಾಡಲ್ಲ. ಯೂಟ್ಯೂಬ್ನಲ್ಲಿ ಫೋನ್ ನಂಬರ್ ಅಂತೂ ಹಾಕಲ್ಲ, ಎಲ್ಲೂ ಹಾಕಲ್ಲ ಫೋನ್ ನಂಬರು. ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಯೂಟ್ಯೂಬ್ನಲ್ಲಿ ಮಾರ್ಗದರ್ಶನ ಮಾಡ್ತಿರ್ತೀನಿ, ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಇಷ್ಟೇ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ಈ ಒಂದು ದೇವಸ್ಥಾನದ ಗರ್ಭಗುಡಿ ಒಳಗಡೆ, ಈ ಪುಣ್ಯಕ್ಷೇತ್ರದ ಗರ್ಭಗುಡಿ ಒಳಗಡೆ ಖಂಡಿತವಾಗ್ಲೂ ನೀವು ಹೋದಾಗ ಆ ಒಂದು ಬಾಡಿ ಹೀಟ್ ಆಗುತ್ತೆ, ಉಷ್ಣ ಬಾಡಿ ಹೀಟ್ ಆಗುತ್ತೆ. ಗರ್ಭಗುಡಿಯೇ ಹೀಟ್ ಇರುತ್ತೆ, ಉಷ್ಣದಿಂದ ಇರುತ್ತೆ. ಇಂಥ ಪುಣ್ಯಕ್ಷೇತ್ರ ನೋಡೋದೇ ನಮ್ಮ ಒಂದು ಸೌಭಾಗ್ಯ. ಪುಣ್ಯವಂತರಿಗೆ ಮಾತ್ರ ಹೋಗಲಿಕ್ಕೆ ಸಾಧ್ಯ, ಭಗವಂತ ಕರೆಸ್ಕೊತಾನೆ. ಸುಮ್ಮನೆ ಈ ಕ್ಷೇತ್ರಕ್ಕೆ ಹೋಗೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಅದರಲ್ಲೂ ಎಸ್ಪೆಷಲಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಹೋಗೋದಾದರೆ ಹುಣ್ಣಿಮೆ ಶನಿವಾರ ಬಂದಿರಬೇಕು, ಆರಿದ್ರಾ ನಕ್ಷತ್ರ ಬಂದಿರಬೇಕು, ಅಥವಾ ಅಮಾವಾಸ್ಯೆ ಶನಿವಾರ ಬಂದಿರಬೇಕು, ಆರಿದ್ರಾ ನಕ್ಷತ್ರ ಬಂದಿರಬೇಕು, ಅಥವಾ ಹುಣ್ಣಿಮೆ ಸೋಮವಾರ ಆರಿದ್ರಾ ನಕ್ಷತ್ರ ಬಂದಿರಬೇಕು, ಅಥವಾ ಅಮಾವಾಸ್ಯೆ ಸೋಮವಾರ ಆರಿದ್ರಾ ನಕ್ಷತ್ರ ಬಂದಿರಬೇಕು, ಅಥವಾ ಹುಣ್ಣಿಮೆ ಗುರುವಾರ ಆರಿದ್ರಾ ನಕ್ಷತ್ರ ಬಂದಿರಬೇಕು, ಅಥವಾ ಅಮಾವಾಸ್ಯೆ ಗುರುವಾರ ಆರಿದ್ರಾ ನಕ್ಷತ್ರ ಬಂದಿರಬೇಕು. ಇಂಥ ಟೈಮಲ್ಲಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದರೆ ಮಾತ್ರ ನಿಮಗೆ ಖಂಡಿತವಾಗ್ಲೂ ಫಲ 100% ಸಿಕ್ಕೇ ಸಿಗುತ್ತೆ. ಮತ್ತು ಸುಮ್ಮನೆ ಯಾವುದೋ ಟೈಮಲ್ಲಿ ಹೋದರೆ ಖಂಡಿತವಾಗ್ಲೂ 100ಕ್ಕೆ 80% ಫಲ ಸಿಗಲ್ಲ ಖಂಡಿತವಾಗ್ಲೂ. ಇಂಥ ಟೈಮ್ಗಳಲ್ಲಿ ಹೋದಾಗ ಮಾತ್ರ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ, ಹಣೆ ಬರಹವೇ ಬದಲಾವಣೆ ಆಗುತ್ತೆ. ನಿಮಗೆ ಪುಣ್ಯ ಅಂತೂ ಅದೃಷ್ಟ ಅಂತೂ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇಂಥ ಟೈಮಲ್ಲೇ ಹೋಗಿ ಬರಬೇಕು. ಏಕೆಂದರೆ ಆರಿದ್ರಾ ನಕ್ಷತ್ರ ಬಂದು ಶಿವನ ನಕ್ಷತ್ರ, ಶಿವ ಹುಟ್ಟಿರೋ ನಕ್ಷತ್ರ, ಕುಬೇರ ಹುಟ್ಟಿರೋ ನಕ್ಷತ್ರ. ನೋಡಿ, ಶಿವ ಹುಟ್ಟಿರೋ ನಕ್ಷತ್ರ, ಕುಬೇರ ಹುಟ್ಟಿರೋ ನಕ್ಷತ್ರ. ಇಂಥ ಟೈಮಲ್ಲೇ ಹೋಗಿ ಬರಬೇಕು. ಯಾವುದಪ್ಪ ಅದು ಪುಣ್ಯಕ್ಷೇತ್ರ ಅಂತಂದರೆ, ಬೆಂಗಳೂರಿಂದ ನೋಡಿ, ಬೆಂಗಳೂರಿಂದ ತುಂಬ ಹತ್ರ, ಬರೀ 210 ಕಿಲೋಮೀಟ್ರ್ ಇದೆ. ಬೆಂಗಳೂರಿಂದ 210 ಕಿಲೋಮೀಟ್ರ್ ದೂರದಲ್ಲೇ ಬರುತ್ತೆ. ಇದು ತಿರುವಣಮಲೈ, ಅರುಣಾಚಲೇಶ್ವರ ಅಂತೀವಿ. ತಮಿಳುನಾಡಿನ ತಿರುವಣಮಲೈ, ಅರುಣಾಚಲೇಶ್ವರ. ಬೆಂಗಳೂರಿಂದ ಬರೀ 210 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಇಲ್ಲಿ ನೀವು ಅಗ್ನಿ ಸ್ವರೂಪವಾದ ಶಿವನ್ನ ನೋಡ್ಬೋದು. ಅಗ್ನಿ ಸ್ವರೂಪವಾದ ಶಿವ, ಉಷ್ಣಲಿಂಗ ಅಂತೀವಿ, ಅಗ್ನಿಲಿಂಗ ಅಂತೀವಿ. ಗರ್ಭಗುಡಿಯಲ್ಲಿ ಹೀಟ್ ಇರುತ್ತೆ, ಗರ್ಭಗುಡಿ ಉಷ್ಣಾಂಶ ತುಂಬಿರುತ್ತೆ ಗರ್ಭಗುಡಿ. ಯಾಕೆಂದರೆ ಅದಕ್ಕೆ ಇದನ್ನು ಅಗ್ನಿಲಿಂಗ ಅಂತ ಕರೀತಾರೆ, ಉಷ್ಣಲಿಂಗ ಅಂತ ಕರೀತಾರೆ. ನೀವು ದರ್ಶನ ಮಾಡಿ ಗರ್ಭಗುಡಿ ಹತ್ರ ಹೋದಾಗ ನಿಮ್ಮ ಒಂದು ಅಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ, ಹೀಟ್ ಬಾಡಿ ಜನ್ರೇಟ್ ಆಗುತ್ತೆ. ಅದಕ್ಕೋಸ್ಕರ ಉಷ್ಣಲಿಂಗ, ಅಗ್ನಿಲಿಂಗ ಸ್ವರೂಪ ಅಂತ ಕರಿತೀವಿ. ಇಲ್ಲಿ ರಾಜಗೋಪುರದ ಹತ್ರ ಪಚ್ಕರ್ಪೂರ ಎಲ್ಲ ಹಚ್ಚಿಬಿಟ್ಟು ನೀವು ಅಲ್ಲಿ 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಮಾಡಬೇಕು. ಗಿರಿ ಪ್ರದಕ್ಷಿಣೆ ಅಂದರೆ ಹೋಗೋ ಸಂದರ್ಭದಲ್ಲಿ ನಿಮಗೆ ಅಗ್ನಿಲಿಂಗ, ಇಂದ್ರಲಿಂಗ, ಯಮಲಿಂಗ, ನೈಋತ್ಯಲಿಂಗ, ವರುಣಲಿಂಗ, ವಾಯುವ್ಯಲಿಂಗ, ಕುಬೇರಲಿಂಗ, ಈಶಾನ್ಯಲಿಂಗ ಅಂತ ಸಿಗುತ್ತೆ. ಬಿಲ್ವಪತ್ರೆನೆಲ್ಲ ಕೈನಲ್ಲಿ ಇಟ್ಕೊಂಡು ಪ್ರತಿ ಒಂದು 8 ಲಿಂಗಕ್ಕೂ ಬಿಲ್ವಪತ್ರೆ ಸಮರ್ಪಣೆ ಮಾಡಿದಾಗ ನವಗ್ರಹ ದೋಷ ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಮತ್ತು ಇಲ್ಲಿ
ಮೋಕ್ಷ ಮಾರ್ಗ ಗುಡಿ ಇದೆ, ಅದ್ರ ಒಳಗಡೆ ಹೋಗಿ ಬಂದರೆ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ಸ್ಥಳ ಪುರಾಣ. ಇಂಥ ಒಂದು ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಒಂದು ಕ್ಷೇತ್ರ ಇದು. ಇಂಥ ತಿಥಿ, ಇಂಥ ವಾರ, ಇಂಥ ನಕ್ಷತ್ರದಲ್ಲಿ ಹೋಗಿ ಬಂದರೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಜೀವನದ ದಿಕ್ಕೇ ಬದಲಾವಣೆ ಆಗುತ್ತೆ, ಅದೃಷ್ಟ ಪ್ರಾಪ್ತಿ ಆಗುತ್ತೆ, ಹಣೆ ಬರಹವೇ ಬದಲಾವಣೆ ಆಗುತ್ತೆ. ಜನ್ಮದಲ್ಲೇ ಸಾಲಬಾಧೆಗಳು ಉಂಟಾಗಲ್ಲ, ಜನ್ಮದಲ್ಲೇ ದುಡ್ಡಿನ ಸಮಸ್ಯೆಗಳು ಬರೋದಿಲ್ಲ, ಕೊಟ್ಟಿರುವ ಹಣ ಸಾಲ ಬಂಗಾರ ವಾಪಸ್ ಬರುತ್ತೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಆರೋಗ್ಯ, ಉತ್ತಮ ಆರೋಗ್ಯ ಪ್ರಾಪ್ತಿಗೆ ಮತ್ತು ವ್ಯಾಪಾರ ಅಭಿವೃದ್ಧಿಗೆ ನೀವೇನೇ ಅಂದುಕೊಂಡ್ರೂ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಜೀವನದಲ್ಲಿ ಒಂದೇ ಒಂದು ಬಾರಿ ಆದರೂ ಈ ಒಂದು ತಿಥಿ, ಈ ಒಂದು ವಾರ, ಈ ಒಂದು ನಕ್ಷತ್ರದಲ್ಲೇ ಬಂದಾಗ ಹೋಗಿ ಬನ್ನಿ. ಇನ್ನು ಶಿವರಾತ್ರಿ ಹಬ್ಬದ ದಿನ ಹೋಗೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ, ಒಪ್ಕೊತೀನಿ. ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಬೇಕು, 14 ಕಿಲೋಮೀಟ್ರು ಕಾಲ್ನಡಿಗೆ ಮಾಡ್ತಾರೆ. ಯಾಕೆಂದರೆ ತ್ರೇತಾಯುಗದಲ್ಲಿ ರಾಮ ಈ 14 ಕಿಲೋಮೀಟ್ರ್ ಏನು ಸೂಚಿಸುತ್ತೆ ಅಂದರೆ, ರಾಮ ಲಕ್ಷ್ಮಣ ಸೀತೆ 14 ವರ್ಷ ವನವಾಸ ಮಾಡಿದ್ದು, ದ್ವಾಪರ ಯುಗದಲ್ಲಿ ಪಾಂಡವರು 14 ವರ್ಷ ವನವಾಸ ಮಾಡಿದ್ದು. ಈ ಒಂದು ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟ್ರು ನೀವು ಗಿರಿ ಪ್ರದಕ್ಷಿಣೆ ಮಾಡಿದಾಗ ಕಾಲ್ನಡಿಗೆಯಲ್ಲಿ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ, ಅದೃಷ್ಟ ಪ್ರಾಪ್ತಿಯಾಗುತ್ತೆ, ಹಣೆ ಬರಹವೇ ಬದಲಾಗುತ್ತೆ. ಯಾಕೆಂದರೆ ಅಲ್ಲಿ ಹೋದಾಗ ವಸ್ತ್ರದಾನಗಳು ಮಾಡಬೇಕು. ಅಲ್ಲಿ ಕಂಬಳಿ ದಾನ, ದುಡ್ಡಿನ ದಾನ, ವಸ್ತ್ರದಾನ, ಕಂಬಳಿ ದಾನ, ಬಟ್ಟೆಯ ದಾನ, ಅಲ್ಲಿ ಸಾಧುಗಳು, ಸನ್ಯಾಸಿಗಳು, ನಾಗಸಾಧುಗಳು, ಸನ್ಯಾಸಿಗಳು, ಅಘೋರಿಗಳು ಇರ್ತಾರೆ. ಅಲ್ಲಿ ಇಂಥರಿಗೆಲ್ಲ ದಾನ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಪುಣ್ಯ ಪ್ರಾಪ್ತಿಯಾಗದಂತೂ ಗ್ಯಾರಂಟಿ. ಗರ್ಭಗುಡಿಯಲ್ಲಿ ಹೋದಾಗ ಗರ್ಭಗುಡಿ ಹೀಟಾಗಿರುತ್ತೆ, ಏಕೆಂದರೆ ಅಗ್ನಿಲಿಂಗ ಇದು, ಉಷ್ಣಲಿಂಗ, ಹೀಟ್ ಜನ್ರೇಟ್ ಆಗ್ತಿರುತ್ತೆ. ಈ ಒಂದು ಸ್ಪರ್ಶದ ಅನುಭವ ಇಲ್ಲಿ ಕ್ಷೇತ್ರದಲ್ಲಿ ನೀವು ಕಾಣ್ಬೋದು. ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ಯೂಟ್ಯೂಬ್ನಲ್ಲೆಲ್ಲೂ ಫೋನ್ ನಂಬರ್ ಹಾಕಲ್ಲ ನಾನು, ಯಾರೂ ಫೋನ್ ಮಾಡೋಕ್ಕೆ ಹೋಗ್ಬೇಡಿ, ಆನ್ಲೈನಲ್ಲಿ ಜ್ಯೋತಿಷ್ಯ ಹೇಳಲ್ಲ. ಯೂಟ್ಯೂಬ್ನಲ್ಲಿ ಮಾರ್ಗದರ್ಶನ ಮಾಡ್ತಿರ್ತೀನಿ, ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ನಮಸ್ಕಾರ.